ಬುಟ್ಟಿ ಅದೇನೇನು ಮಾಡ್ತಾಳೆ ಮಾಡಲಿ ಮೆರೀಲಿ ಒಟ್ನಾಗೆ ಶಿವಿಗೆ ಒಂದು ಗತಿ ಕಾಣಿಸೋವರೆಗೂ ಇವಳು ನಿಂತೋಗಲ್ಲ. ಅದೇನೇನು ಮಾಡ್ತಾಳೋ ಮಾಡಲಿ. ನಾನು ಏನನ ಮಾಡೋಣ ಅಂತ ಹೋದ್ರೆ ಮಾಟ ಮಂತ್ರ ಬೇರೆ ಮಾಡ್ತಾಳೆ ಇವಳು. ಹೊಟ್ಟೆ ಹೋಗ ಏನು ಮಾಡಿ ಸಾಯಲಿ ನಾನು. ತಪ್ಪಿಸ್ಬಿಡೋಣ ಅಂತಂದರೆ ಊರಾಗಿನ ಜನ ಅಯ್ಯೋ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟವನೇ, ಯಾವಾಗ ನೋಡಿ ಆ ಸುನಂದಿ ನಿಂದ ತಿರ್ತಾನೆ ಅಂತ ಆಡ್ಕೊಂತಾರೆ. ತೂ ಹೋಗ್ಲಾರೆ ಮಧ್ಯದಾಗ ಸಾಯ್ತಾ ಇದ್ದೀನಿ. ಇದು ಯಾವುದೋ ಫೋನ್ ಬರ್ತಾ ಇದಲ್ಲಪ್ಪ. ಹಲೋ ಅಲೋ ಅಪ್ಪ, ನಾನು ಏನಾ ಅಪ್ಪ ಇಲ್ಲಿ ಬಿಸಿಲು ಜಾಸ್ತಿ ಅಪ್ಪ ಬೆಂಗಳೂರಾಗ. ನನ್ಗೆ ಇವಾಗ ಯಾರು ಇಲ್ಲಪ್ಪ ಇಲ್ಲೇ. ನಾನು ಬಂದು ಕರ್ಕೊಂಡೋಗಪ್ಪ. ಅಲ್ಲಿ ಹಾಸ್ಟ್ಲು ಕಾಂಪೌಂಡಾಗ ಗಿಡಗಳವಲ್ಲ, ಅದಕ್ಕೆ ನೀರು ಹಾಕೊಂಡು ಅಲ್ಲೇ ಬಿತ್ತೀರಾ? ನಂಗೇನು ಗಾಚಾರನೇನು ಬೇರೆ ಗಿಡಗಳಿಗೆಲ್ಲ ನೀರು ಹಾಕೊಂಡಿರಕ್ಕ. ಹೋಗಪ್ಪ. ಇಲ್ಲಿ ತಣ್ಣಿ ಸ್ನಾನ ಯಾರು ಹುಡುಗ್ರಿಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲಕ್ಕ ಅವ್ರು ಉರಿನೇ ಹಾಕಲ್ಲ. ತಣ್ಣಿ ಸ್ನಾನ ಮಾಡ್ಕೊಬೇಕು, ಗಿಡಗಳಿಗೆ ನೀರು ಹಾಕೊಂಡಿರ್ಬೇಕಂತ. ನೀರು ಹಾಕೊಂಡು ನಾನಿರಲ್ಲ. ನಾನು ಊರಿಗೆ ಬರಬೇಕು. ಊರಿಗೆ ಬರಬೇಡ, ಇಲ್ಲೆಲ್ಲ ಕೊರೋಡಿ ಎದ್ವತ್ತೀವೋ ಅಲ್ಲೇ ಬಿದ್ದಿರೋ. ಊಟ ಇಲ್ಲ ಇಲ್ಲೇ ಅಲ್ಲಿ ಮುಂತಿನ ಮುನ್ನು. ಇಂಥ ಮಾತುಗಳು ಮಾತಾಡಂದ್ರೆ ಚೆನ್ನಾಗಿ ಮಾತಾಡ್ತೀಯ. ಎಲ್ಲ ಅಮ್ಮನ ಕೈ ಕೊಡು ಫೋನ್. ಇಲ್ಲ, ನಿಮ್ಮ ಅಮ್ಮನ ಹೋಗ್ಬಿಟ್ಲು. ಯಾವಾಗ? ಬೆಳಗ್ಗೆ. ಅಂತಾರೆ ನಂಗೆ ಹೇಳೇ ಇಲ್ಲ. ಅಮ್ಮನ ಸತ್ತಾಗಿರೋದು ಕಡೆ ಸರಿ ಒಂದು ಮಾತಾಡೋ ತೋರಿಸ್ಬೇಕು ನನ್ ತಾನೇ ನಂಗ. ನಿಮ್ಮ ಅಮ್ಮನ ಸತ್ತೋಗೋಳಂತ ನಾನು ಹೇಳಿದ್ನೇನ? ಮತ್ತೆ ಇನ್ನೇನು ಹೇಳಿದ್ದ? ಅದೆಲ್ಕೋ ಮನೆಗೆ ನಾಚಿಕೆ ಎಲ್ಕೋ ಹೋಗೋಳು. ಯಾರ ಮನೆಕೋ ಯಾವನ ನೀನು ಹಿಂಗಾಗ್ತಿಯಲ್ಲ. ನಿಮ್ಮ ಅಮ್ಮನ್ಕ ಹತ್ರಷ್ಟು ಕಿಲಾಡಿ ನನ್ನ ಮಗನ್ ನೀನು. ಹೌದಾ? ಬದುಕವಳ? ಅಯ್ಯೋ ನಾ ಎಲ್ಲ ಸತ್ತೋಗ್ಬಿಟ್ಲೇನೋ ಅಂತ ಅನ್ಕೊಂಡೆ. ಸತ್ತನಾ ಹೋದ್ರೆ ನೆಮ್ಮದಿಯಾಗಿರ್ತೀನಿ. ನೀವು ಬಂದಾಗ ಹೇಳ್ತೀನಿ ಅಮ್ಮನ ಹಿಂಗನ್ನು ಅಪ್ಪನು ಅಂತ. ನಾನೇನು ಹೇಳಿದ್ನೆ? ಏನು ಹೇಳಿದ್ನೆ? ನಾನು ಮನೆಗೆ ಬರಬೇಕು. ನಾನು ಇಲ್ಲಿರಲ್ಲ ಅಷ್ಟಾಗ. ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ಬಿಸಿಲು ಅಂದ್ರೆ ಬಿಸಿಲು. ಫ್ಯಾನ್ ಒಂದೇ ಒಂದು ಹಾಕ್ತಾರೆ, ಯಾರು ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ನಂಗೆ ಇಲ್ಲಿರೋಕೆ ಆಗ್ತಾ ಇಲ್ಲಪ್ಪ. ಬಂದು ಕರ್ಕೊಂಡೋಗಪ್ಪ. ಒಂದು ಕೆಲಸ ಮಾಡ, ಅಲ್ಲಿ ನೀರು ತೊಟ್ಟಿ ಅದ. ಅದಪ್ಪ. ಹೋಗಾದ್ರಾಗ ಮುಳುಗ್ಬಿಡ. ಬಿಸಿ ಆದಾಗೆಲ್ಲ ಹೋಗಿ ಆ ತೊಟ್ಟಾಗ ಮುಳುಗ್ತಾ ಇರು. ಯಾವಾಗ ಬರ್ತೀಯಪ್ಪ? ಸೂರ್ಯ, ಇಲ್ಲಿ ವಾತಾವರಣ ಚೆನ್ನಾಗಿಲ್ಲ. ಅಲ್ಲೂ ಬಿಸಿ ಅಲ್ಲೇನಪ್ಪ? ಇವಾಗ ಬೇಸಿಗೆ ಕಾಲ ತಾನೆ, ವಾತಾವರಣ ಅಲ್ಲೂ ಹಿಂಗೆ ಅದು ತಾನೆ. ಮನೆಗೆ ವಾತಾವರಣ ಮನೆಗ ಫ್ಯಾನ್ ಹಾಕಪ್ಪ, ಅಲ್ಲಿ ತಣ್ಣಗಿರ್ತದೆ. ನೋಡ, ನಾನು ಪೂರ್ತಿ ಮಾತಾಡೋದು ಕೇಳಿಸ್ಕೊಂಡೆ ಸರಿ. ಇಲ್ಲ ಅಂತಂದ್ರೆ ಬಂದು ವಾಂಚಾಕ್ಬಿಡ್ತೀನಿ. ಯಾವಾಗ ಬರ್ತೀಯಪ್ಪ ವಾಂಚಕ್ಕ? ವಾಂಚ್ಬಿಟ್ಟು ಹಂಗೆ ಕರ್ಕೊಂಡೋಗಪ್ಪ ನನ್ನನ್ನ. ನೋಡ, ವಾತಾವರಣ ಸರಿ ಇಲ್ಲ ಮನೆಗೆ. ನಿಮ್ಮ ಅಕ್ಕನು ಗಂಡನ್ ಬಿಟ್ಬಿಟ್ಟು ಬಂದು ಮನೆ ಕುತ್ಕೊಂಡವಳೆ. ಬಿಟ್ಬಿಟ್ಟು ಬರಲಿ ಬಿಡು, ಒಳ್ಳೆ ಕೆಲಸ ಮಾಡ್ತಿಲ್ಲ ನಮ್ಮ ಅಕ್ಕನು. ಏನಕ್ಕಪ್ಪ? ಬೇಡ ಅವ್ರು ಸರಿ ಇಲ್ಲ. ಇವನು ಬಾನುಗ್ನು ಮುರಳಿ ಎಲ್ಲ ಅದೇ ಊರೇ, ನನಗೆ ಗೊತ್ತಿಲ್ಲ. ಮನೆ ಹೋದಾಗ ನೋಡಿದ್ದು. ಬೇಡ, ನಾನೇ ಹೇಳಿದ್ನಿ ಅಮ್ಮನ್ಕ. ಅಮ್ಮ ಅಕ್ಕನ ಅವ್ರ ಮನೆಗೆ ಕೊಟ್ಕೊಡ್ದಾಗಿತ್ತು. ನಾವು ಕೊಟ್ಟು ತಪ್ಪು ಮಾಡಿದ್ರೆ ಅವ್ರು ಸರಿ ಇಲ್ಲ. ನಂಗೆ ಹಾಸ್ಟ್ಲಾಗ ಎಷ್ಟು ಕಾಟ ಕೊಟ್ಟವ್ರು ತಿಳಿದ ಅಂತ ಹೇಳಿದ್ದೀನಿ ನಮ್ಮ ಅಮ್ಮನ್ಕ. ನೀನೇನು ಕಡಿಮೆ ನನ್ನ ಮಗನೇನ ನೀನು? ಕಡಿಮೆ ನನ್ನ ಮಗನ ನೀನು? ಒಬ್ಬರೇ ಅವ್ರಿಬ್ಬರನ್ನ ಆಟ ಆಡ್ಸಿದ್ಯಾ ನೀನು? ಅದಕ್ಕೆ ನನ್ನ ಮಕ್ಳು ನಿಂಗೇನೋ ಮಾಡವ್ರೆ. ನೀನು ಒಬ್ಬರು ಸುದ್ದಿಗೆ ಹೋಗಿಲ್ಲ ಅಂದ್ರೆ ಅವ್ರೇನಕ್ಕೆ ಬರ್ತಾ ಇದ್ರು ನಿನ್ ಸುದ್ದಿಕ? ಕಡಿಮೆನೋ ಜಾಸ್ತಿನೋ ಅದೆಲ್ಲ ಕತೆ ಬೇಡ. ಇವಾಗ ಅಕ್ಕನ ಬಂದವಳೆಲ್ಲ ಮನೆಗ. ನಾನು 2 ದಿವಸ ಇರ್ತೀನಿ. ಬಂದು ಕರ್ಕೊಂಡೋಗಪ್ಪ ನನ್ನನ್ನ. ನೀನು ಕರ್ಕೊಂಡೋಗಿಲ್ಲ ಅಂತಂದ್ರೆ ಯಾವ್ದಾರ ಹೋಟ್ಲಾಗ ಸೇರ್ಕೊಂಡ್ಬಿಡ್ತೀನಿ ನೋಡ್ಕ. ಹೋಟ್ಲಾಗ ಸೇರ್ಕೊಂಡ್ರೆ 3 ಹೊತ್ತು ಊಟ ಹಾಕ್ತಾರೆ, ಮಲ್ಕೊಳಕ್ ಜಾಗ ಕೊಡ್ತಾರೆ. ಹೇಳಿ ಇವಾಗ ನೀನು ಹೂನಾ? ಓಲೋ ನಾನು ಮಗನೇ ಅಂದ್ರೆ ಕಸ್ತ್ರ ಸಾಕ್ಬಿಡ್ತೀನಿ ನೋಡ್ಕ. ಪಿಕಾರಿ ನನ್ನ ಮಗನ್ ತಗೊಂಬಂದು ನೀನು ಹೋಟ್ಲಾಗ ಕೆಲಸ ಮಾಡಕ್ಕೆ ನಾನು ಬೆಂಗಳೂರಾಗ ಹಾಸ್ಟ್ಲಿಗೆ ಹಾಕಿದ್ದು. ಇಸ್ಕೂಲ ರಜಗಳಿದ್ದಾಗೂ ನೀನು ಹಾಸ್ಟ್ಲಾಗಿರು ಅಂತ ಇಲ್ಲಿ ತಂದ್ಬಿಟ್ರೆ ನಾನು ಹೆಂಗೆ ಇಲ್ಲಿರೋದು ಒಬ್ಬನೇ? ಏನೋ ಬಿಸಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಿಂಕೇನು ತಾಡ ಹತ್ರ ಹೋಗ್ತೀಯಾ? ಸುನಂದಮ್ಮನ ಜೊತೆಗೆ ಟಿಯಾಟಿಗೆ ಆಡ್ಕೊಂಡಿರ್ತೀಯ? ನಿಂಕೇನಾಗ್ಬೇಕು ಹೇಳೋ? ಇಲ್ಲಿ ಬಾಧೆ ಬೀಳ್ತಾ ಇರೋದು ನಾನು. ಏನಂದೆ? ಇರೋದನ್ನೇ ಅಂತ ಇರೋದು, ಇಲ್ದಿದ್ದನ್ನೇ ಅಂತ ಇಲ್ಲ. ಬೇಡ ನೋಡೋ, ನಾಲ್ಕು ಕಟ್ ಮಾಡಾಕ್ಬಿಡ್ತೀನಿ. ಬಂದು ನನ್ನ ಮಗನೇ ಕಿತ್ತೋತ್. ನನ್ನ ಮಗನೇ ಏನ್ ಮಾತುಗಳ ಮಾತಾಡ್ತಾ ಇರೋದು? ಯಾರ ಇದೆಲ್ಲ ಹೇಳಿದ್ ನಿಂಗ? ನನ್ಕೇನು ಕಿವ್ಲಿಲ್ಲ, ಕಣ್ಣಿರ್ಲಿಲ್ಲ. ನಿನ್ನ ಆಟ ನನ್ಕೇನು ತಿಳಿದೇನೋ? ಅಮ್ಮನ್ ಫೋನ್ ಮಾಡಿದಾಗೆಲ್ಲ ಹೇಳ್ತಾಳೆ, ನಿಮ್ಮ ಅಪ್ಪ ಹಿಂಗ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಬೇಡ ನೋಡ್ ನನ್ನ ಮಗನೇ. ಹಬ್ಬ ಅಂದ್ರೆ ತೊಟ್ಟಿನಾಗ ಅದ್ಮಿ ಸಾಯಿಸ್ಬಿಡ್ತೀನಿ. ಸಾಯಿಸಿದ್ಯಾ ಸುತ್ತೂನು CC ಕ್ಯಾಮ್ರಾಗಳವೆ. ಪೊಲೀಸರು ಇಟ್ಕೊಂಡೋಗಿ ಅಂಡ ಮೇಲೆ ಬಾರಿಸ್ತಾರೆ ಅಷ್ಟೇ ನಿಂಕ. ಓಲೇಲೋಪ್ಪ ನನ್ನ ಮಗನ. ಬರ್ತೀನಿರೋ. ಬಾ ಹಂಗೆ ಬಂದು ಕರ್ಕೊಂಡೋಗು. ಅದ್ಯಾರ ಜೊತೆ ಮಾತಾಡ್ತಾನೆ? ದುಡ್ಡಿಗೆ ಕೊಡ್ಬೇಕನ್ನ, ಅದಕ್ಕೆ ಜಗಳಕ್ಕೆ ಹೋಗೋ ನೀನು. ನಿನ್ನಂತೂ ಸುಮ್ಮನೆ ಬಿಡಲ್ಲಲೇ ನಿನ್ನ. ಅದ್ಯಾರ ಜೊತೆ ಮಾತಾಡ್ತಾ ಇರೋದು? ನಿನ್ನ ಪುತ್ರನ ಜೊತೆಗೆ. ಅದೇನು ಮಗು ಹತ್ರ ಹಂಗೆ ಮಾತಾಡ್ತಾ ಇದೆಯಾ? ಯಾಕ? ಮಾತಾಡು, ಅದೇನ ಮಾತಾಡಿಂದ. ಹಲೋ, ಏನಪ್ಪ ಸೂರ್ಯ? ಅಮ್ಮ ಇಲ್ಲಿ ಬಿಸ್ಲಮ್ಮ, ಇಲ್ಲಿ ಇರೋಕೆ ಆಗ್ತಾ ಇಲ್ಲಮ್ಮ. ಯಾರು ಇಲ್ಲಮ್ಮ. ಬೆಳಗ್ಗೆ ಬೇಸಿಕ್ಕಿರೋ ಅನ್ನ ಸಾರು, ಬೆಳಗ್ಗೆ ಒಂದ್ಕಿತ, ಮಧ್ಯಾಹ್ನ ಒಂದ್ಕಿತ, ರಾತ್ರಿಗೆ ಒಂದ್ಕಿತ, ಅದನ್ನೇ ಹಾಕ್ತಾವ್ರಮ್ಮ. ನಂಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲಮ್ಮ. ಅದೇನೋ ಟ್ಯೂಷನ್ ಅದು ಇದು ಅದೇ ಅಂತ ಹೇಳಿದ್ನಲ್ಲ ನಿಮ್ಮ ಅಪ್ಪನ, ಅದಕ್ಕೆ ಅಂತ ಕರ್ಕೊಂಡೋಗ್ಬಿಟ್ಟಿರೋದು. ಸುಮ್ಮನೆ ಅಲ್ಲೇ ಓದ್ಕೊಂಡು ಆರಾಮಾಗಿ ಇಲ್ಲಿದ್ರೆ ಪರೋಡಿ ಬಿದ್ದತೀಯ ನೀನು? ಈ ಸ್ಕೂಲು ಬಂದ್ಮೇಲೆ ಬರ್ತೀನಿ. ಇಲ್ಲಿ ಯಾರು ಇಲ್ಲ, ನಂಗೆ ಒಬ್ಬನೇ ಇರೋಕ್ಕಾಗಲ್ಲ. ನನ್ನ ಕೈಲಿ ಇಲ್ಲಿ ಇರೋಕೆ ಆಗ್ತಾ ಇಲ್ಲ. ಇವಾಗ ನೀವೇನ ಕರ್ಕೊಂಡೋಗಿಲ್ಲ ಅಂದರೆ ಇಲ್ಲಿ ಹೋಟ್ಲಾಗ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಪಾತ್ರೆ ತೊಳ್ಕೊಂಡು, ಗಣಾಸು ತೊಳ್ಕೊಂಡು, ಕಾಸು ಕೂಡಿಸ್ಕೊಂಡು
ಕೊಡ್ತಾರೆ, 3 ಹೊತ್ತು ಊಟನೂ ಹಾಕ್ತಾರೆ. ಅಯ್ಯೋ ಹಂಗೆಲ್ಲ ಮಾಡ್ಬಾರ್ದಪ್ಪ. ಹಂಗೆಲ್ಲ ಮಾಡ್ತಾರಾ? ನಾವೇನು ಕೇಳೋ, ಇಲ್ಲಿಂದ ಅಲ್ಲಿಗೆ ಸೇರಿಸಿದ್ರೆ ನಮ್ಮ ಮಗು ಓದ್ಲಿ, ದೊಡ್ಡ ಆಫೀಸರ್ ಆಗ್ಲಿ ಅಂತಲ್ಲ. ಹೋಗಿ ಹೋಟ್ಲಾಗ ಸೇರ್ಕೊಂತೀನಿ ಅಂತ ಹೇಳ್ತಾ ಇದೆಯಲ್ಲೋ. ನೋಡ, ಇಲ್ಲ ನನ್ನನ್ನ ಬಸ್ ಹಾಕಿ ಬಾ ಅಂತ ಹೇಳೋ, ಇಲ್ಲ ನೀನನ್ನ ಬಂದು ಕರ್ಕೊಂಬ. ನಾನು ಮಾತ್ರ ಇಲ್ಲಿರಲ್ಲ. ಸರಿ ಬಿಡು, ಬಂದ್ಬಿಡು, ಹೋಗ್ಲಿ. ಇನ್ನೇನು ಮಾಡ್ತೀಯಾ? ಬೇಡ ಬೇಡ ಬೇಡ, ನನ್ನ ಮಗನ ಅಲ್ಲೇ ಇರಲಿ. ನನ್ನ ಮಗನ ಅಲ್ಲೇ ಇದ್ರೆ ದುರಂಕಾರ ಇಳಿತದ ಅವನ್ಕ. ಎಷ್ಟು ಮಾತಾಡ್ತಾನೆ ನೋಡು. ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇದ್ದೀರಾ? ಬೇಕಾಗಿಲ್ಲ ಅವ್ನು ಬರೋದು. ಸರಪ್ಪ, ನೀನ್ ಬಂದ್ಬಿಡಪ್ಪ. ಬಂದ್ಬಿಡು. ಸರಿ ಬರ್ತೀನಿ. ಬಟ್ಟೆಗಳು ಬುಕ್ಕುಗಳೆಲ್ಲ ಅಲ್ಲೇ ಇಟ್ಬಿಟ್ ಬಾ. ನಾವೇನು ಕೊತ್ಕೊಂಡ್ ತಿರ್ಗಾ ಹೊತ್ಕೊಂಡು ಹೋಗ್ತೀಯ? ಆಯ್ತು ಬರ್ಲಮ್ಮ. ಬಾ. ಆಯ್ತು. ಯಾಕೆ ಅವನ್ನ ಬಾ ಅಂತ ಹೇಳಿರೋದು? ಅಲ್ಲೇ ಬಿಟ್ಟು ಯಾಕೆ ಬಾ ಅಂತ ಹೇಳಿದ್ದು? ಮುಚ್ಚು ಬಾಯಿ. ಹೆಣ್ಣು ಮಗು ಬಾಳ್ ನೋಡಿದ್ರೆ ಹಿಂಗಾಯ್ತು. ಅವನು ಹೋಗಿ ಹೋಟ್ಲಾಗ ಸೇರ್ಕೊಂತೀನಿ ಅಂತ ಹೇಳ್ತಾವನೆ. ತಿರ್ಗಾ ಅವ್ನ ಬಾಳು ಹಾಳಾಗ್ಲಿನಾ? ಬ್ಯಾಸ್ಗೆ ಯಾರಿರ್ತಾರೆ? ರಜೆಗೆ ಕೊಟ್ಟವ್ರು 2-3 ತಿಂಗಳು. ಅಷ್ಟಾಗ ಯಾರಿರ್ತಾರೆ? ಅವತ್ತು ಹೇಳಿದ್ನಿ ಬೇಡ ನಾನು ಕರ್ಕೊಂಡೋಗಿ ಬಿಡೋದು ಅಂತ. ನೀ ನನ್ನ ಮಾತು ಕೇಳ್ತೀಯಾ ನನ್ನ ಮಾತು? ನೀನು ಹೋಗಿ ನೋಡು, ಹೋಟ್ಲಾಗ ಸೇರ್ಕೊಂತೀನಿ ಅಂತಾನೆ. ಬರ್ಲಿ ಬಿಡು. ನೀನೇನು ತಲೆ ಮೇಲೆ ಹೊತ್ಕೊಂಡು ತಿರ್ಬೇಕಾಗಿಲ್ಲ. ಅಲ್ಲೇ ಅವ್ನು ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ದಿರ ಮಾತಾಡ್ತಾನೆ. ಏನೇ ಬುದ್ಧಿ ಕಲ್ಸಿದ್ಯಾ ನೀನು? ಏನ್ ಕಲ್ಸಿದ್ಯಾ ಬುದ್ಧಿ ನೀನು? ನೀನೇನ್ ಮಾಡ್ತಾ ಇದ್ದೆ? ನಾನು ಬುದ್ಧಿ ಕಲಿಸ್ತೀನಿ. ನೀನ್ ಬುದ್ಧಿ ಕಲ್ಸಕ್ಕೆ ಏನ್ ಬಂದದ್ ನಿಂಕ? ನಿನ್ ಕತ್ತಿಗೆ ಕಾಯ್ತಾಯ್ತಾ? ಇಲ್ಲ ಸುನಂದಿ ಸೀರೆ ಹೋಗ್ಕೊಡಕ್ ಹೋಗಿದ್ದಾ? ಇಲ್ಲ ಅವಳು ಕಡಿಗೆ ಮಾಡಿಕಕ್ಕೆ ಹೋಗಿದ್ದಾ? ಇಲ್ಲ ಅವ್ರ ಮನೆ ಮುಸುರೆ ಕಸರೆ ತೊಳೆಯಕ್ಕೆ ಹೋಗಿದ್ದಾ? ಬೇಡ ನೋಡು, ನಂಗೆ ಪಾಪ ಬರ್ಸ್ಬೇಡ. ಬೇಡ. ಏನ್ ಬೇಡ? ಏನ್ ಬೇಡ ಹೇಳ? ಮಂತಿಸ್ಬಿಟ್ಟು ಒಂದು ನಿಂಬೆಹಣ್ಣು ಪಟ್ ಅಂತ ತುಳಿಲ ಒಂದು ನಿಂಬೆಹಣ್ಣನ? ಹೋಗ್ ಬರ್ತೀಯಲ್ಲ, ಹೋಗು. ಎತ್ತೋತಿಯ ಪೂರ್ತಿನ ಪುಡಿಯ ಮಾತಾಡಿದ್ರೆ ಸಾಕು. ನಿಂಬೆಹಣ್ಣು ಮಂತರಿಸ್ತೀನಿ ಅಂತಾಳೆ. ಇವಳು ಮಕ ಮುಚ್ಚೋಗ, ಇವಳು ಬೈಕ್ ಮುನ್ನಾಕ. ಇವಳು ಇಂಥ ಮಾಟ ಮಂತ್ರ ಮಾಡೋಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಏನೋ ಮಕ್ಕಳಿಗೆ ಮರಿಕ ಮಂತ್ರ ಆಗ್ತಾಳೆ ಜ್ವರ ಬಂದಾಗ. ಎಲ್ಲನೋ ಕಳ್ಳು ಬಿಡು ಪಾಪ, ಎಳೆ ಮಕ್ಕಳು ಅಂತ ನಾನು ಅನ್ಕೊಂಡ್ರೆ ಇವಳು ಒಟ್ಟಾಗೆ ಇಷ್ಟೊಂದು ವಿಷಯ ಅದ ಅಂತ ನಾನು ಅನ್ಕೊಂಡಿಲ್ಲ. ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕು. ಮಾಡಿಕ್ಕಿದ್ರಲ್ಲೇ ಅನ್ನ ಸಾರು ತಿನ್ನೋಗು. ಎಲ್ಲ ತಿಂದಾಕ್ತೆ. ಇನ್ನ ಬೇಕು. ಅನ್ನ ಬೇಕಮ್ಮ, ಅನ್ನ ಬೇಕು. ಬೆಳಗ್ಗೆ 4 ಪಾವ್ ಅಕ್ಕಿಕ್ಕಿ ಅನ್ನ ಮಾಡಿದ್ನಿ. ನೀನು ಬರೋದು ನನಗೆ ತಿಳಿದು. ನಂಗನ್ನು ನಿಮ್ಮ ಅಪ್ಪನ ಕಾಂತ ಸಾಯಂಕಾಲಕ್ಕೂ ಅದೇ ಆಗ್ತದೆ ಅಂತ ಅಷ್ಟು ತಿನ್ಬಿಟ್ಟೆ. ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕು. ಮೌ ಅನ್ನ ಬೇಕು. ಅಯ್ಯೋ ಇದೇನಪ್ಪ, ತಪ್ಪಲೆಗಿಂದ ಅನ್ನ ಸಾರು ಎಲ್ಲ ಖಾಲಿ ಹೋಗುತ್ತೆ. ಯಾವ್ದಾರು ನಾಯಿಗೆ ಬಂದು ತಿನ್ಕೊಳ್ಳುತ್ತೆ ಹೆಂಗೆ? ಎಲ್ಲ ತಪ್ಪಲೆಗಿಂದ ಅನ್ನ. ಅಮ್ಮ ಅನ್ನ ಬೇಕು. ಇಲ್ಲಿ ಕುಕ್ಕರ್ ಬರ್ಕೊಂಡು ಏನು ಮಾಡ್ತಾ ಇದೀಯಾ? ಯಾಕೆ ಊರು ಬಿಟ್ಟು ಹೊರಟೋಗ್ಬಿಡ್ಲೇನೆ? ಊರು ಬಿಟ್ಟು ಹೊರಟೋಗ್ಲಾ? ಯಾವ್ದಾರು ನಾಯಿ ಒಳಕೋಗಿತ್ತಾ? ತಪ್ಪಲೆಗೆ ಒಂದು ತೊಟ್ಟು ಸಾರಿಲ್ಲ, ಒಂದೊಗ್ಳು ಅನ್ನ ಇಲ್ಲ. ಏನಾಯ್ತು? ನಿನ್ನ ಮಗಳೇ ಒಳಗಿದ್ಲು ನೋಡೆ. ಯಾವ ನಾಯಿನೂ ಹೋಗಿಲ್ಲ, ಬಿದ್ದಿದ್ದೀನಿ ಅಲ್ಲೇ. ಇಲ್ಲ ಯಾವುದು ಹೋಗಿಲ್ಲ. ಹೋಗು. ಒಂದೊಳ್ಳೆ ತಡಿ, ನಾಯಿ ಹೋಯ್ತು ಅಂತ. ಅಯ್ಯೋ ಬೆಳಗ್ಗೆ ತಪ್ಪಲೆ ತುಂಬ ಅನ್ನ, ತಪ್ಪಲೆ ತುಂಬ ಸಾರು ಮಾಡಿಕ್ಕಿದ್ದೀನಿ. ಇಲ್ಲ ಅದ್ರಾಗ ಇಲ್ಲ ತಿಂದಾಕಿರ್ಬೇಕು ನೋಡು. ನಿಂಗೆ ಎಲ್ಲ ಯಾವ ಥರ ಮೈ ಮೇಲೆ ಪಿಸಾಸಿ ಬಂದು. ಅಯ್ಯೋ ಮುಂದೆ ನಿಂಗೆ ಹೇಳ್ತಾವನೆ. ಅಮ್ಮ ಅನ್ನ ಬೇಕು. ಅಯ್ಯೋ ಇವಳು ಹೊಟ್ಟೆ ಚಿಗಳು ಊರು ಬಾಕ್ಲಿಗೆ ಕೊಟ್ಟ. ಅದೇನಪ್ಪ, ತಪ್ಪಲೆಗಿಂದ ಅನ್ನ ಎಲ್ಲ ತಿಂದಾಕ್ಬಿಟ್ಟು ತಿರ್ಗಾ ಅನ್ನ ಬೇಕು ಅಂತವಳೆ. ಅನುಭವ್ಸು. ನನಗೇನಾಗಬೇಕು? ನನಗೇನು ಹೇಳ್ಬೇಡ. ಮಾಟ ಮಂತ್ರ ಮಾಡೋದಂದ್ರೆ ಸುಮ್ಮನೆನೇನೆ. ಅದೇನ ರಿವರ್ಸ್ ಆಯ್ತಂದ್ರೆ ಪ್ರಾಣಿಗಳೇ ಹೋಗ್ತವೆ. ನನಗೇನು ಹೇಳ್ಬೇಡ ನೀನು. ನಿನ್ನ ಪಾಡು. ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕು. ಅಮ್ಮ ಹೋಗಿ ಮಾಡಿಕ್ ಹೋಗಿ. 1 ವರ್ಷ ದೊಡ್ಡ ತಪ್ಪಲೆ ಇಕ್ಕಿ ಮಾಡಿಕ್ ಹೋಗು. ಅಲ್ಲ ಬೆಳಗ್ಗೆ ಮಾಡಿಕ್ಕಿರ ಅನ್ನ ತಿಂದಾಕೊಳ್ಳೆ. ಮಾಡಿದ್ಯಲ್ಲ ಪಾಪ, ಪೂಜೆಗಳು ಪುನಸ್ಕಾರಗಳು ಕಷ್ಟ ಬಿತ್ತು. ಇವಾಗ ಫಲ ಸಿಕ್ಕದು. ಹೋಗು, ಫಲನ ತಿನ್ನೋಗು. ಅಲ್ಲಲ್ಲ ಬೆಳಗ್ಗೆ ತಪ್ಪಲಾಗಿರೋ ಅನ್ನ ಎಲ್ಲ ತಿಂದು ಕುಳಿತಿದ್ಯಲ್ಲ, ತಿರ್ಗಾ ಇವಾಗ ಅನ್ನ ಬೇಕು ಅಂತೀಯಲ್ಲ. ನಿಂದ ಒಟ್ಟನೇ ಇಲ್ಲ, ಕಣ್ಣ ಮಾಡಿ ಕಟ್ಟನೆ. ಅನ್ನ ಬೇಕು. ಅನ್ನ ಬೇಕು. ಅಮ್ಮ ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕು. ಗ್ಯಾಸ್ ಅಣಿಸ್ತಾ ಇದ್ದೀನಿ ತಡ್ಕಳೆ. ಅಮ್ಮ ಅನ್ನ ಬೇಕು. ಹೊಟ್ಟೆ ಬಿಟ್ಟೋಗ ಹೋಗು. ಅಪ್ಪ ಅನ್ನ ಬೇಕು. ಅಯ್ಯೋ ನನ್ಕ ಏನು ಸಂಬಂಧ ಇಲ್ಲ. ಹೋಗಮ್ಮ, ನಿಮ್ಮ ಅಮ್ಮನ ಮಾಡಿಕೊಳ್ಳು. ಓಡು ತಿನ್ನೋಗು. ಮಾಡಿಕ್ತಾಳೆ ಹೋಗು. 1-2 ಸೇರು ಹಾಕಿ ಬೇಯಿಸಿಕ್ಬಿಡೆ. ನಾಳೆ ಗಂಟೆ ತಿನ್ಕೊಂಡಿರ್ಲಿ. 2 ಸೇರು? ಹ್ಞೂ. ಅಮ್ಮ ಅನ್ನ ಬೇಕು. ಬೇಯಿಸ್ತಾ ಇದ್ದೀನಿ ತಡ್ಕೊಳ್ಳಿ. ಅಮ್ಮ ಅನ್ನ ಬೇಕು. ಥೋ ತೇರಿಗೆ. ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕಮ್ಮ. ಅಮ್ಮ ಅನ್ನ ಬೇಕು. ಅಮ್ಮ ಅನ್ನ ಬೇಕು. ಮಾಡ್ತಾ ಇದ್ದೀನಿ ತಡ್ಕೊ. ಅಯ್ಯೋ ನಾನು ಹಿಂಗೆಲ್ಲ ಮಾಡಿದ್ನೆ. ಏನು ರಿವರ್ಸ್ ಹೊಡೆದ್ಬಿಡ್ಸ ಹೆಂಗೆ? ನಾನೇನೋ ಮಾಡೋಕ್ಕೋಗಿ ಇವಳಿಗೇನೋ ಆಗೋಯ್ತಲ್ಲ. ಏನಪ್ಪ ಇದು ಗಾಚಾರ? ಅಮ್ಮ ಯಾರನ್ನ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡವರು ನಗದಾರು. ಸುಮ್ಮನೆ ಇರೇ, ಸುಮ್ಮನೆ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಹಾಕ್ತೀನಿ, ತಿನ್ನಿ ಅಂತೆ. ಅಪ್ಪ ನನ್ನನ್ನು ಕೇಳಬೇಡಮ್ಮ. ಮನುಷ್ಯರ ಹತ್ರ ಆದರೆ ಹೇಗ್ಬೋದು, ದೇವ್ಗಳ ಹತ್ರ ಹೇಗೋಕ್ಕಾಗಲ್ಲ. ನನ್ನನ್ನು ಕೇಳಬೇಡ. ನಿಮ್ಮ ಇಷ್ಟ, ನಿಮ್ಮ ಪಾಡು ಏನಾನ ಮಾಡ್ಕೊಟ್ರಿ. ದಿನಕ್ಕೆ 20 kg ಅಕ್ಕಿ ತಿನ್ನುವಾಗ ಯಾರು ಬೇಡ ಅಂತ ಹೇಳಿದ್ರು? ನಾನೇನ ಬೇಡ ಅನ್ನ? ನಿಮ್ಮ ಅಮ್ಮನ ಮಾಡಾಕ್ತಾ ಇರ್ತಾಳೆ. ತಿಂತಾ ಇರು. ಚೈತನ್ಯ ಅದಾರು ಇಷ್ಟು ರಾಗ ತಕೊಂಡು ಮಾತಾಡ್ತಾ ಇರೋದು? ಚೈತನ್ಯ ಅಂತ ಯಾರು? ಚೈತನ್ಯ? ಅಯ್ಯೋ ಹೋಯ್ತಪ್ಪ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ಲೇ ಸರೋಜಿ, ಬಿರಿನ ಬಾರೆ.
ಸರೋಜಿ ಈಗ ಮುಂಚೆನೋ ಹುಲಿಸಿರ್ತೆ ಬಂದು ಇಟ್ಕೊಂಬಿಡ್ತೇನೆ ಹಂಗಾನೆ ಇಟ್ಕೊಂಡು ಹೋಗ್ಲಿ ತಕೋ. ಮನೆಗೆ ಒಂದು ಕೆಲಸ ಮಾಡಲ್ಲ, ಒಂದು ಕಾರ್ಯ ಮಾಡಲ್ಲ. ತಿನ್ನಕ್ಕೆ ಮಾತ್ರ 3 ಹೊತ್ತು ಬೇಕು. ಸರೋಜಿ ಬಿರಿನ್ ಬಾರೆ. ಏನತ್ತೆ ಏನು? ಅಯ್ಯೋ ಇದೇನತ್ತೆ ಈ ವಯಸ್ಸಲ್ಲಿ ನಿನಗೆ ಬಂದಿರೋದು ರೋಗ? ಅದಾಗ ಕೂದಲೆಲ್ಲ ಕತ್ತಿಸ್ಬಿಟ್ಟು ಬೇಬಿ ಕಟಿಂಗ್ ಮಾಡ್ಸ್ಕೊಂಬಂದಿದ್ಯಾ? ನೋಡಿ ಸರೋಜಿ, ನೋಡ್ತೇನೆ ನಮ್ಮ ಮನೆ ಮಾನ ಮರ್ಯಾದೆ ತೆಗ್ದಿರೋದು. ಅವಳ ಬಟ್ಟೆಗಳು ನೋಡಿ, ಅವಳ ಕಟಿಂಗ್ ನೋಡಿ, ನೋಡ್ತೇನೆ ಅವಳ ಕಟಿಂಗು ಹೆಂಗದೆ. ನಮ್ಮ ಮನೆ ಮಾನ ಮರ್ಯಾದೆ ತೆಗಿತಾವಳಲ್ಲ ಇವಳು. ಇವು ಏನೇ ಮಾಡ್ಬೇಕು ಇವಳನ್ನ? ಅದೇ ಯಾಕತ್ತೆ? ನಾನು ನಿಮ್ಮ ಅತ್ತೆ ಅಲ್ಲ. ಇನ್ಯಾರು ನಮ್ಮ ಅತ್ತೆ ಅಲ್ದಿರಾ? ಗೌರಮ್ಮನಲ್ಲ ನೀನು? ಅಲ್ಲ ನಿಮ್ಮ ಮಾವನ ತಲೆ ಎತ್ಕೊಂಡು ತಿರ್ಗಬೇಕೋ ಬೇಡೆ? ಆ ಮಕ್ಕಳಿಗನ ಬುದ್ಧಿ ಇಲ್ಲ. ಈ ವೇಷ ಹಾಕೊಂಬಂದಾಗ ಏನಂತ ತಗೊಂಡು ಮಕ್ಕ ಕಿತ್ತೋಗಂಟ ಹಾಕೋದು ಬೇಡ? ಏನು ಮಾನ ಮರ್ಯಾದೆ ಇಲ್ದಂಗೆ ಆತವಳು ನೋಡೆ. ಅಯ್ಯೋ ನಾನು ನಿಮ್ಮ ಅತ್ತೆ ಅಲ್ಲ. ಇನ್ಯಾರಮ್ಮ ತಾಯಿ? ಸ್ಟೈಲಾಗಿ ಬೇರೆ ಮಾತಾಡ್ತಾ ಇದೀಯಾ? ಚೈತನ್ಯ ನೋಡಿ ಅವಳು ಮಾತಾಡ್ದು ರಾಗ ತಕೊಂಡು ತಿವಿಯ ಒಂದು ಮೂತಿಕ. ಚೈತನ್ಯ ಅಯ್ಯೋ ಮಗಗ್ ಮುನ್ನಾಕ. ಓ ಆಂಟಿ ಯಾವಾಗ ಬಂದ್ರಿ? ಆಂಟಿ ಅಲ್ಲಲೇ ಅಜ್ಜಿಲೇ ಯಾವಾಗ ಬಂದ್ರಿ ಆಂಟಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಯಜಮಾನ್ರು ಹೇಳಿದ್ರು ಹೋಗಿ ಚೈತನ್ಯ ಜೊತೆ ಸ್ವಲ್ಪ ದಿವಸ ಇರಿ, ಮತ್ತೆ ಕರ್ಕೊಂಬರ್ತೀವಿ ನಾವು, ಯಾಕೋ ಬೇಜಾರಾಗಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ಬಂದೆ ನಾನು. ಅದೇ ಫೋನ್ ಮಾಡಿದ್ರು. ಅದಕ್ಕೆ ಬಂದೆ. ಯಾರ್ಲೇ ಯಮುನು? ಮರ್ತದ ನಮ್ಮ ಸಂಗೀತ ಅತ್ತಿಗೆ ಇಲ್ಲ, ಅವ್ರ ಅತ್ತೆ ಅಲ್ಲ. ಅಯ್ಯೋ ಹೌದಲ್ಲ, ಮರ್ತೋಗ್ಬಿಟ್ನಿಲ್ಲೇ. ನಂಗ ನಿಮ್ಮ ಅಜ್ಜಿ ಗೌರಮ್ಮನ ನೋಡಿ ನಂಗೆ ಕಾಯಮ್ಲೆ ಜ್ಞಾಪಕ. ಏನೇ ನಿನ್ನ ಗಂಡಕ್ಕೆ ಇಲ್ದಿದ್ದಾಕ್ರೆ ಇವಾಗ ಉಟ್ಕೊಂಬಂದಿರೋದು? ಈ ಅಮ್ಮನ ಏನಕ್ಕ ನಮ್ಮನೆ ಕಲ್ಸಿರೋದು? ಅಯ್ಯೋ ನಾನು ಬೇಜಾರು ಹಂಗೆ ಅಂತ ಮಾತಾಡಿದೆ. ಅದಕ್ಕೆ ಹೋಗ್ಲಿ, ಆಂಟಿನ ಒಬ್ಬರೇ ಅವರೇ, ಮಗಳಿಗೂ ಮದುವೆ ಆಯ್ತಲ್ಲ, ಕಳಿಸ್ತೀನಿ ಬಿಡು, 2 ದಿವಸ ನಿನ್ನ ಜೊತೆಗೆ ಇರ್ತಾರೆ ಅಂತಂದ್ರು. ಸರಿ ಅಂತ ಹೇಳ್ದೆ. ಮಗಳಿದ್ಲಲ್ಲೇ, ಮಗಳು ಚೀನಾ ಹುಡುಗನ ಜೊತೆ ಓಡೋದ್ಲು. ಓಹೋ ವಾಪಸ್ ಬರಲ್ ತಾನೆ ಅವಳ? ಅಲ್ಲಿಂದ ಇಲ್ಲಿಕ? ಏನೋ ಬರ್ಬೋದೇನೋ. ಅಯ್ಯೋ ಬೇಡ ಅಂತ ಹೇಳಿಲೆ, ಬರಬೇಡ. ಮೊನ್ನೆ ಚೀನಾದಿಂದ ಬಂದವರೆಲ್ಲ ಕೊರೋನಾ ತಂದು ಇಕ್ಬಿಟ್ಟೋದ್ರ. ತಿರ್ಗಿ ಅವಳು ಇಲ್ಲಿಗೆ ಬಂದ್ರೆ ಏನಾನ ಕಾಯಿಲೆಗಿಲ್ಲ ತಂದ್ಬಿಟ್ಟಾಳು. ಅಲ್ಲಲ್ಲೇ ಇವಳ ಮಗಳ್ಗ ಏನು ಭಾರತದಾಗ ಯಾರು ಗಂಡು ಸಿಕ್ಕಿಲ್ಲ ಅಂತ, ಚೀನಾದವನೇನಂತ ಸಿಕ್ಕಿದ್ದು. ಅಯ್ಯೋ ಇವ್ರ ಮನೆ ಹತ್ರ ಅದೇ ಉಳುಗಳು ಜಿಳ್ಳುಗಳು ಎಲ್ಲಾನು ಫ್ರೈ ಮಾಡ್ಬಿಟ್ಟು ಮಾರ್ತಾ ಇದ್ನಂತೆ. ಇವಳು ಅಲ್ಲಿ ಹೋಗಿ ನಿಂತ್ಕೊಂಡು ಅವನ ಜೊತೆ ಹೊರಟೋಗ್ಬಿಟ್ಟವಳು. ಅವ್ರು ತಿಂತಾರಂತೆ, ಜಿಳ್ಳುಗಳು ಅಲ್ಲಿಗಳು ಬಲ್ಲಿಗಳು ಎಲ್ಲ ತಿಂತಾರಂತೆ. ಗೋಲ್ಡ್ ಕಪ್ ಹಾಕೊಂಡು ಕೂಡ ಬಿಡಲ್ಲಂತೆ. ಅಯ್ಯೋ ಈ ಅಮ್ಮನ ತಿಂತಾಳೇನೆ. ಅಯ್ಯತ್ತು ಅಮ್ಮನ ಅಂತವಳೆಲ್ಲ ಪಾಪ. ಹೋಗತ್ತ ಯಾವ್ದು ಹಣೆ ಬರ. ನಾನು ಅವಳು ಗೌರಿ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಅಮ್ಮನಂತೆ. ಸರಮ್ಮ ಆಯ್ತು. ಆಂಟಿ ಬಂದು ಒಳಗಡೆ. ಸರಿ ಚೈತನ್ಯ, ಬ್ಯಾಗ್ ಇಟ್ಟಿದ್ದೀನಲ್ಲೇ ತೊಗೊಂಬರ್ತೀನಿ ನಡಿ. ಸರಿ ಬನ್ರಿ ಆಂಟಿ. ಅಯ್ಯೋ ಇದೇ ನಮ್ಮ ಗೌರಿ ಹಿಂಗೆ ರೆಡಿ ಆಗ್ಬಿಟ್ಟವಳೆ. ಗೌರಿ ಓ ಏನು ಗೌರಿ ಈ ಕಾಲದಾಗ ಈ ಫ್ಯಾಷನ್ ಬಂದ್ಬಿಟ್ಟದ ನಿಂಗ? ಅದ್ಯಾವತ್ತೋ ಒಂದು ಗೀತೆ ಹೇಳಿದ್ದೆ, ಡ್ರೆಸ್ ಹಾಕ್ಕೊಬೇಕು, ಕಟಿಂಗ್ ಮಾಡಿಸ್ಕೊಬೇಕು ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಳು, ಇನ್ಮೇಲೆ ಹಿಂಗೆ ಇರು. ಹೌದಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಗುಂಡಿಗೆ ಒಳ್ಳೆ ಆಪಲ್ ಇದ್ದಂಗಿದ್ಯಾ? ನೋಡ್ದಾ? ಹೆಂಗೋ ನೀನು ಆಸೆ ನೆರವೇರ್ಸ್ಕೊಂಬಿಟ್ಟೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಂಗೆ ಕೂಟ್ರಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ. ಅಯ್ಯೋ ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅನ್ಕೊಂಡ್ರೆ? ಮಾತುಗಳು ಬೇರೆ ಚೇಂಜ್ ಮಾಡ್ಕೊಂಬಿಟ್ಟಿದ್ಯೇನೋ. ಅಯ್ಯೋ ನನ್ನೇನ್ರು ನಾನು ಗಾಡಿನ ಕೂತ್ಕೊಂಡ್ರೆ ಯಾರೇನಂತಾರೆ? ಇಲ್ಲ ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಬಾ. ಮುಂದುವರಿಯುವುದು.